ಬಂಗಾಳ ಕೊಲ್ಲಿಯಲ್ಲಿ ಮೋಂತಾ ಚಂಡಮಾರುತದ ಎಫೆಕ್ಟ್ನ ಕಾರಣಕ್ಕೋಸ್ಕರ ಈಗಾಗಲೇ ಆಂಧ್ರ ಪ್ರದೇಶ ಸೇರಿದಂತೆ ಇತರೆ ಕರಾವಳಿ ತೀರದ ರಾಜ್ಯಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಆಂಧ್ರ ಪ್ರದೇಶದ ಕರಾವಳಿ ತೀರಕ್ಕೆ ಇವತ್ತು ಮೋಂತಾ ಚಂಡಮಾರುತ ಅಪ್ಪಳಿಸಲಿದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾದಂತಹ ವಾಯುಭಾರ ಕುಸಿತ ಇದಕ್ಕೆ ಕಾರಣ. ಮಚಿಲಿಪಟ್ಟಣಂ, ಕಳಿಂಗಪಟ್ಟಣಂ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಈ ಚಂಡಮಾರುತ ಅಪ್ಪಳಿಸುತ್ತೆ. ಆಂಧ್ರ ಪ್ರದೇಶದ ಹಲವು ನಗರಗಳಲ್ಲಿ ಡೈರೆಕ್ಟ್ ಇಂಪ್ಯಾಕ್ಟ್ ಕೂಡ ಇರುತ್ತೆ. ಮಳೆಯ ಪ್ರಮಾಣ ಜಾಸ್ತಿ ಇರಬಹುದು ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಆಂಧ್ರದ 1419 ಹಳ್ಳಿಗಳಲ್ಲೂ ಕೂಡ ಇದರ ಎಫೆಕ್ಟ್ ಆಗುತ್ತೆ. ಕರ್ನಾಟಕಕ್ಕೂ ಕೂಡ ಮೋಂತಾ ಚಂಡಮಾರುತದ ಎಫೆಕ್ಟ್ ತಟ್ಟಬಹುದು. ಇವತ್ತಿನಿಂದ 2 ದಿನ ಮಳೆ ಆಗುತ್ತೆ ಅನ್ನೋ ಪ್ರೆಡಿಕ್ಷನ್ ಅನ್ನು ಹವಾಮಾನ ಇಲಾಖೆ ಮಾಡ್ತಾ ಇದೆ. ಊಹೆ ಇದೆ ಸದ್ಯಕ್ಕೆ ಇವತ್ತಿನಿಂದ 2 ದಿನಗಳ ಕಾಲ ಮಳೆ ಆಗ್ಬೋದು ಅನ್ನೋ ಅಂದಾಜಿದೆ. ಯೆಲ್ಲೋ ಅಲರ್ಟನ್ನು ಸದ್ಯಕ್ಕೆ ರಾಜ್ಯದಲ್ಲಿ ಘೋಷಿಸಲಾಗಿದೆ. ಕಡಲ ತೀರಗಳು ಕೂಡ ಪ್ರಕ್ಷುಬ್ಧಗೊಂಡಿದೆ. ಕಡಲು ಪ್ರಕ್ಷುಬ್ಧಗೊಂಡಂತಹ ಸಂದರ್ಭ ಸೆರೆ ಸಿಕ್ಕಿದ್ದು ಹೀಗೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ವಾತಾವರಣದಲ್ಲಿ ದಿಢೀರಂತ ಟೆಂಪರೇಚರ್ ಕೂಡ ಕುಸಿದಿದೆ. ಬಂಗಾಳ ಕೊಲ್ಲಿಯ ಆಗ್ನೇಯ ಭಾಗದಲ್ಲಿ ನಿನ್ನೆ ವಾಯುಭಾರ ಕುಸಿತ ಆಗಿದೆ. ಇದು ಚಂಡಮಾರುತವಾಗಿ ಪರಿವರ್ತನೆಯಾಗಿದೆ. ಇದರ ಎಫೆಕ್ಟ್ ದೇಶದ ಹಲವು ರಾಜ್ಯಗಳ ಮೇಲೆ ಬೀರಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಆಂಧ್ರ ಪ್ರದೇಶದ ಮೇಲೆ ಹೆಚ್ಚಿನ ಎಫೆಕ್ಟ್ ಆಗಿದೆ. ಸೊ ಸದ್ಯ ಬೆಂಗಳೂರಿನ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿದ್ದೇನೆ. ಇಲ್ಲಿ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇನೆ. ಈಗಾಗಲೇ ಪಶ್ಚಿಮ ಬಂಗಾಳದಿಂದ ಆಂಧ್ರ ಪ್ರದೇಶದ ಕಡೆಗೆ ಈಗ ಚಂಡಮಾರುತ ಅಪ್ಪಳಿಸ್ತಾ ಇದೆ. ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಇಲ್ಲಿ ಚಂಡಮಾರುತ ಈಗ ಕಾಕಿನಾಡ ಮತ್ತು ಈ ಭಾಗದಲ್ಲಿ ವಿಶಾಖಪಟ್ಟಣಂ, ಮಚಲಿಪಟ್ಟಣಂ ಭಾಗ ಕಡೆ ಈಗ ಅಪ್ಪಳಿಸ್ತಾ ಇದೆ. ಇದರ ಎಫೆಕ್ಟ್ ಮುಂದಿನ 10 ದಿನಗಳ ತನಕಲೂ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಕೂಡ ಈಗ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಈಗಾಗಲೇ ಕಾಕಿನಾಡ, ಶ್ರೀಕಾಕುಳಂ ಮತ್ತು ನೆಲ್ಲೂರು, ತಿರುಪತಿ, ವಿಶಾಖಪಟ್ಟಣಂ, ಕೋನಸೀಮ ಸೇರಿದಂತೆ ಪಶ್ಚಿಮ ಗೋದಾವರಿಯಲ್ಲಿ ಕೂಡ ಮುಂದಿನ 10 ದಿನಗಳವರೆಗೆ ಭಾರಿ ಮಳೆಯಾಗುವಂಥ ಸಾಧ್ಯತೆಯನ್ನು ಈಗ ಹವಾಮಾನ ಇಲಾಖೆ ಕೂಡ ಕೊಟ್ಟಿದೆ. ಈಗಾಗಲೇ ಆ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಜೊತೆಗೆ ಅಲ್ಲಿದ್ದಂತಹವರನ್ನು ಈಗ ನಿರಾಶ್ರಿತ ಕೇಂದ್ರಗಳಿಗೆ ಕೂಡ ಶಿಫ್ಟ್ ಮಾಡಲಾಗಿದೆ. ಈಗಾಗಲೇ ಆಂಧ್ರ ಪ್ರದೇಶದ ಸುಮಾರು 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಇವತ್ತು ಸಂಜೆಯ ಒಳಗಡೆ ಕಾಕಿನಾಡಕ್ಕೆ ಈ ಒಂದು ಮಾಂತಾ ಚಂಡಮಾರುತ ಕೂಡ ಅಪ್ಪಳಿಸ್ತಾ ಇದೆ. ಅಲ್ಲಿಗೆ ರೀಚ್ ಕೂಡ ಆಗುತ್ತೆ. ಇದರ ಎಫೆಕ್ಟ್ ನಮ್ಮ ಕರ್ನಾಟಕ ಕೂಡ ಕೊಂಚ ಮಟ್ಟಿಗೆ ತಗಲುತ್ತೆ. ಅದರಲ್ಲೂ ಕೂಡ ಏನು ಉತ್ತರ ಕರ್ನಾಟಕದ ಒಂದಿಷ್ಟು ಜಿಲ್ಲೆಗಳಿಗೆ ಆಗುತ್ತೆ. ಈಗಾಗಲೇ ಈ ಭಾಗದಲ್ಲಿ ಏನಿದೆಯಲ್ಲ ಆಂಧ್ರ ಪ್ರದೇಶದ ಚಿತ್ತೂರು